ನಮಸ್ಕಾರ ವೀಕ್ಷಕರೇ, ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ. ಇವತ್ತು IITಯಲ್ಲಿ ಮತ್ತೆ ಬೇರೆ ಬೇರೆ ಸಂಸ್ಥೆ ಜೊತೆಗೆ ಒಂದು ಪ್ರೋಗ್ರಾಮ್ ಇಂಟರ್ನ್ಯಾಷನಲ್ ಮಹಿಳೆಯರ ದಿನಾಚರಣೆ ಆಚರಣೆ ಮಾಡಿದ್ದಾರೆ. ಇದು ಉಮಾ ಮಹಾದೇವನ್ ಅವರು, ನಮ್ಮ ಡೆವಲಪ್ಮೆಂಟ್ ಕಮಿಷನರ್ ಬಂದಿದ್ರು, ಬೇರೆ ಹಿರಿಯರು ಬಂದಿದ್ರು. ತುಂಬಾ ಸಂತೋಷದ ವಿಷಯ ಏನಂದ್ರೆ ಇಲ್ಲಿ ಬಹಳ ಜನ ಇಲ್ಲಿ ಇರ್ತಕ್ಕಂಥ ಸೆಲ್ಫ್ ಹೆಲ್ಪ್ ಗ್ರೂಪ್ಗೆ ಮತ್ತೆ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ಗೆ ಕರೆಸಿ ಒಂದು ಬಹುಮಾನ ಕೊಟ್ಟಿದ್ದಾರೆ. ಒಂದು ಆಚರಣೆ ಮಾಡಿ ಡಿಸ್ಟ್ರಿಕ್ಟ್ ವೈಸ್ ಸೆಲೆಕ್ಟ್ ಮಾಡಿ ಒಂದು ಬಹುಮಾನ ಕೊಟ್ಟಿದ್ದಾರೆ. ಅದು ತುಂಬಾ ಒಳ್ಳೆ ಸಂಗತಿ. ಮತ್ತೆ ಇಲ್ಲಿ ಒಂದು ಎಕ್ಸಿಬಿಷನ್ ಕೂಡ ಏರ್ಪಾಡು ಮಾಡಿದ್ದಾರೆ. ಅದು ನಿಜವಾಗಿ ಒಂದು ಅರ್ಥಪೂರ್ಣ ರೀತಿಯಲ್ಲಿ ಇದನ್ನು ಮಹಿಳಾ ದಿನಾಚರಣೆ ಏರ್ಪಾಡು ಮಾಡಿದ್ದಾರೆ IIT ಅವರು. ನಾವು ಇಲ್ಲಿ IITಯಲ್ಲಿ ನಮ್ಮ ಆಫೀಸ್ ಇದೆ, ಬೆಸ್ಟ್ ಇನ್ನೋವೇಷನ್ ಯೂನಿವರ್ಸಿಟಿ ಅಂತ ಹೇಳಿ ಆಂಧ್ರ ಪ್ರದೇಶ ನಮ್ಮದು ಕ್ಯಾಂಪಸ್ ಇದೆ. ನಾವು ಇವ್ರ ಜೊತೆಗೆ ಬಹಳಷ್ಟು ಮಹಿಳೆಯರಿಗೋಸ್ಕರ ಕೆಲಸ ಮಾಡ್ತಾ ಇರ್ತೀವಿ. ನಮ್ಮಲ್ಲಿ ಹೆಚ್ಚು ಮಹಿಳೆಯ ಸ್ಟೂಡೆಂಟ್ಸ್ ಇದ್ದಾರೆ, ಫ್ಯಾಕಲ್ಟಿ ಕೂಡ ಹೆಚ್ಚು ಮಹಿಳೆಯರಿದ್ದಾರೆ. ಮತ್ತು ಮಹಿಳೆಯರಿಗೋಸ್ಕರ ನಾವು ಎಲ್ಲ ರೀತಿಯಿಂದ ನಾವು ದುಡಿತಾ ಇದ್ದೀವಿ. ಮಹಿಳೆಯರಿಗೆ ಏನು ಸಂದೇಶ ಕೊಡ್ತೀರಿ? ಮಹಿಳೆಯರಿಗೆ ಸಂದೇಶ ಏನಂದ್ರೆ, ಅವರು ಪ್ರತಿಯೊಂದು ಪರಿವಾರದಲ್ಲಿ ಫ್ಯಾಮಿಲಿ ಇರ್ತಾರೆ, ಮತ್ತು ಮಹಿಳೆಯರು ಕೂಡ ಇರ್ತಾರೆ. ಅವರು ಕೂಡ ಎಲ್ಲ ಮಕ್ಕಳಿಗೆ ಒಂದೇ ರೀತಿಯಲ್ಲಿ ಸಾಕಬೇಕಾಗಿದೆ. ಮತ್ತೆ ಇವತ್ತಿನ ಪರಿಸ್ಥಿತಿಯಲ್ಲಿ ಮುಂಚೆ ಪ್ರೋಗ್ರೆಸ್ ಆಗಬೇಕಾದ್ರೆ ಒಂದು ಮಕ್ಕಳಿಗೆ ಒಂದು ಒಳ್ಳೆ ನಾವು ಸದ್ಗುಣವನ್ನು ಕೊಟ್ಬಿಟ್ರೆ ಅವರು ಮುಂಚೆ ಎಲ್ಲಿ ಬೇಕಾದ್ರೆ ಅವ್ರು ಹೋಗ್ಬೋದು. ಆ ರೀತಿಯಿಂದ ಒಂದು 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 ಪರಿಸ್ಥಿತಿ ಇದೆ. ಯಾರಿಗೆ ಯಾರು ಕಡಿಮೆ ಇಲ್ಲ, ಅದು ಏನು ಬೇಕಾದರೆ ಅವರು ಅಚೀವ್ ಮಾಡ್ಬೋದು. ಅದು ಭಾವನೆ ಪೇರೆಂಟ್ಸ್ ಅವರಲ್ಲಿ ಹಾಗೆ ಮಾಡಬೇಕಾಗಿದೆ. ನಾನು ಭರತ್ ಲಾಲ್ ಮೀನಾ, ನಾನು ಹಿರಿಯ ಹಳೆ IAS ಆಫೀಸರ್ ಅಲ್ಲಿ ಕರ್ನಾಟಕದಲ್ಲಿ. ಈಗ ನಾನು ಚೇರ್ಮನ್ ಆಗಿದ್ದೀನಿ, ಒಂದು ಭಾರತೀಯ ಇಂಜಿನಿಯರಿಂಗ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಇನ್ನೋವೇಷನ್ ಯೂನಿವರ್ಸಿಟಿಗೆ ಅಧ್ಯಕ್ಷರಾಗಿದ್ದೀನಿ. ಥ್ಯಾಂಕ್ ಯು. ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ಇವತ್ತೊಂದು ವಿಶೇಷವಾಗಿ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ರು. ಈ ಕಾರ್ಯಕ್ರಮದ ಉದ್ದೇಶ ಏನಂದರೆ, ಇತ್ತೀಚಿನ ದಿನ ತಾವು ಗೊತ್ತಿರ್ಬೋದು, ಮಹಿಳೆಯರು ನಮ್ಮ ಕೃಷಿಯಲ್ಲಿ ವಿಶೇಷವಾಗಿ ಈ ವರ್ಷ UN ಗೌರ್ಮೆಂಟ್ ಏನೋ ಅನೌನ್ಸ್ ಮಾಡಿದೆ ಅಂದರೆ, ವಿಶೇಷವಾಗಿ ಈ ಸಾರಿ ಅಂತಾರಾಷ್ಟ್ರೀಯ ಕೃಷಿ ಮಹಿಳಾ ದಿನಾಚರಣೆ ಅಂತ ಆಚರಣೆ ಮಾಡಬೇಕು ಅಂತ ಒಂದು ಹೇಳಿದೆ. ಆ ನಿಟ್ಟಿನಲ್ಲಿ ನಾವು ಕೃಷಿಯಲ್ಲಿ ನೋಡಬೇಕಾದ್ರೆ ಕರ್ನಾಟಕ ರಾಜ್ಯದಲ್ಲಿ 60-70% ಮಹಿಳೆಯರು ಕೃಷಿಯಲ್ಲಿ ತೊಡ್ಕೊಂಡಿದ್ರು ಕೂಡ, ಆದರೆ ಇನ್ನೂ ಅವರಿಗೆ ಟೈಟಲ್ಸ್ಗಳು ಕಡಿಮೆ ಇದೆ. ನಾವು 17% ಮಾತ್ರ ಲ್ಯಾಂಡ್ ಹೋಲ್ಡಿಂಗ್ಸ್ ಅವ್ರ ಹತ್ರ ಇದೆ. ಆದರೆ ಅವರು ಬಹಳಷ್ಟು ಕೆಲಸ ಮಾಡ್ತಾರೆ. ಅವರಿಗೆ ಆ ಒಂದು ನಿಟ್ಟಿನಲ್ಲಿ ಇನ್ನೂ ಬಹುಶಃ ನಾವು ಅವರಿಗೆ ಟೈಟಲ್ ಡೀಡ್ಸ್ಗಳು ಕೊಡೋದಾಗಲಿ, ಮತ್ತು ಅವರಿಗೆ ಕೃಷಿಯಲ್ಲಿ ಅವ್ರು ಮಾಡೋವಂಥ ಕೆಲಸಗಳಿಗೆ ಅದಕ್ಕೆ ಗೌರವ ಸಿಗಲ್ಲ, ಮತ್ತು ಅದಕ್ಕೆ ತಕ್ಕಂಥ ಬೆಲೆ ಸಿಗೋದಿಲ್ಲ. ಯೂಶಲಿ ಮೇಲ್ ಅಥವಾ ಗಂಡಸರು ಕೆಲಸ ಮಾಡಿದ್ರೆ ಅವ್ರಿಗೆ ಜಾಸ್ತಿ ಇದು ಕೊಡ್ತಾರೆ, ಆದರೆ ಹೆಣ್ಮಕ್ಳು ಕೆಲಸ ಮಾಡಿದಾಗ ಅವರಿಗೆ ಕೂಲಿ ಕಡಿಮೆ ಇರ್ತದೆ. ಆ ಒಂದು ತಾರತಮ್ಯ ಕೂಡ ಇನ್ನೂ ನಮ್ಮಲ್ಲಿದೆ. ಆದರೆ ನಮ್ಮ ರಾಜ್ಯ ಸರ್ಕಾರ ಬಹಳಷ್ಟು ಕೃಷಿಗೆ ರೈತ ಮಹಿಳೆಯರಿಗೆ ಅನುಕೂಲ ಆಗುವಂಥ ಪೂರಕವಾದ ಬಹಳಷ್ಟು ಯೋಜನೆಗಳನ್ನು ಕೊಟ್ಟಿದ್ದಾರೆ. ಮುಂದಿನ ವರ್ಷ ಮುಖ್ಯಮಂತ್ರಿಗಳು ಕೃಷಿ ವಿಸ್ತಾರ ಯೋಜನೆಯನ್ನು ಕೂಡ ನೆಕ್ಸ್ಟ್ ಇಯರ್ ಅನೌನ್ಸ್ ಆಗಿದೆ. ಅದರಲ್ಲಿ ವಿಶೇಷವಾಗಿ ಮಹಿಳೆಯರಿಗೆ ಒತ್ತು ನೀಡುವಂಥ ಕಾರ್ಯಕ್ರಮ ಕೃಷಿ ಇಲಾಖೆಯಿಂದ ಮತ್ತು ಸರ್ಕಾರದಿಂದ ಆಗುತ್ತೆ. ನಾನು ವೆಂಕಟರಾಮ ರೆಡ್ಡಿ ಪಾಟೀಲ್, ಸೆಕೆಂಡರಿ ಕೃಷಿ ನಿರ್ದೇಶಕರ ಡೈರೆಕ್ಟರ್. ಥ್ಯಾಂಕ್ ಯು.